ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನು ಮರಿಬೇಡಿ. ಒಂದು ನಿಮಿಷ ಇಲ್ಲೇ ನಿಂತಿರಿ, ಈಗ ಬರ್ತೇನೆ. ಅಪ್ಪಾಜಿ ಎಚ್ಚರವಾಗಿರುವರೋ ಇಲ್ಲವೋ ನೋಡಿಕೊಂಡು ಬರ್ತೇನೆ ಎಂದು ರೂಮಿನಿಂದ ಸ್ವಲ್ಪ ದೂರ ಅವಳನ್ನು ನಿಲ್ಲಿಸಿ ಅವನು ರೂಮಿನ ಒಳಗೆ ಹೋಗಿದ್ದ. ಅಬ್ಬಾ, ಎಂಥ ಅರಮನೆ ಕಟ್ಟವ್ರೆ ಜನ! ಎಲ್ಲಿ ಏನಿದೆ ಅಂತಲೇ ಅರ್ಥ ಆಗಕ್ಕಿಲ್ಲ ಇಲ್ಲಿ. ನನಗೇನಾರ ಇಲ್ಲಿ ಕೆಲಸ ಸಿಕ್ಕಿದ್ರೆ ನನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋಕ್ಕೆ ಒಬ್ಬರು ಬೇಕೇ ಬೇಕಾಯ್ತದೇನೋ ಎಂದುಕೊಳ್ಳುತ್ತಾ ಆ ಅರಮನೆಯ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಸುತ್ತಲೂ ಕಣ್ಣಾಡಿಸುತ್ತಾ ನಿಂತಳು. ಜಾನಿ ಬರುವುದನ್ನೇ ಕಾಯುತ್ತಾ ಹುಡುಗಿ. ಯಾವುದಕ್ಕೂ ಅಪ್ಪಾಜಿಯವರಿಗೆ ವಿಷಯ ಹೇಳುವುದು ಸರಿ ಅನ್ನಿಸ್ತಾ ಉಂಟು ಮಾರಯ್ಯ ನನಗೆ. ಹೇಳದೇ ಇದ್ದರೆ ಅನಾಹುತ ಆಗುವುದು ಪಕ್ಕಾ. ಅಪ್ಪಾಜಿ ಇರುವ ವಿಷಯ ಬಾಯಿ ಬಿಟ್ಟರೆ ಕೆಲಸ ಕೆಡುತ್ತದೆ. ಮೊದಲು ಅಣ್ಣಂಗೆ ಕಾಲ್ ಮಾಡಿ ಹೇಳ್ತೇನೆ. ಅವನು ಎಂತ ಹೇಳ್ತಾನೋ ಕೇಳಿಕೊಂಡು ಅಪ್ಪಾಜಿಗೆ ವಿಷಯ ಹೇಳ್ತೇನೆ ಎಂದುಕೊಂಡು ಆಯುಷ್ಗೆ ಕಾಲ್ ಮಾಡಿದ್ದ ಜಾನಿ. ಇವನು ಕಾಲ್ ಮಾಡುವುದನ್ನೇ ಕಾಯುತ್ತಿದ್ದವನಂತೆ ತಕ್ಷಣ ಕಾಲ್ ಪಿಕ್ ಮಾಡಿದ್ದ ಆಯುಷ್. ಜಾನಿ, ಏನಾಯ್ತು? ಹುಡುಗಿ ಬಂದಿದ್ದಾಳಲ್ವಾ? ನಾನು ಹೇಳಿದ ಹಾಗೆ ಮಾಡಿದೀಯಾ ತಾನೆ? ಏನಂದ್ಲು? ಇಲ್ಲಿ ಕೆಲಸ ಮಾಡೋಕೆ ಒಪ್ಕೊಂಡ್ಲಾ? ಬಡಬಡನೆ ಒಂದೇ ಸಮ ಪ್ರಶ್ನಿಸಿದ್ದ ಆಯುಷ್. ಎಂತ ಅಣ್ಣ ನೀನು? ಅದೆಂತ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಬಾಯೊಳಗೆ ಹಾಕಿಕೊಂಡಷ್ಟು ಸುಲಭದ ಕೆಲಸವ ಮಾರಯ್ಯ? ನೀನು ಹೇಳಿದ್ದು ಮಾಡುವುದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತುಂಟು. ಅದು ಸಾಯಲಿ. ಈಗ ನಾನು ಆ ಹುಡುಗಿಯನ್ನು ಕರೆದುಕೊಂಡು ಅಪ್ಪಾಜಿ ರೂಮಿಗೆ ಹೋಗ್ತಾ ಇದ್ದೇನೆ, ಅವಳಿಗೆ ತೋರಿಸಲು. ನೀನು ಅಪ್ಪಾಜಿಗೆ ವಿಷಯ ಹೇಳುಂಟಾ ಮಾರಯ್ಯ? ಇಲ್ಲ ನಾನೇ ಹೇಳುವುದಾ? ಹುಡುಗಿಯನ್ನು ಹೊರಗೆ ನಿಲ್ಲಿಸಿ ಬಂದಿದ್ದೇನೆ. ಬೇಗ ಹೇಳು. ಎಂತ ಮಾಡುವುದು? ಹೇಳದೇ ಇದ್ದರೆ ಕೆಲಸ ಕೆಡ್ತದೆ. ಅಪ್ಪಾಜಿ ಒಂದು ವೇಳೆ ನಿನ್ನ ಹೆಸರು ಹೇಳಿದರೆ? ಹಾಗೆ ಆದರೆ ಕಷ್ಟ ಉಂಟು. ಹೇಳು ಈಗ ಎಂದಿದ್ದ ಜಾನಿ. ಅವನು ಹೇಳಿದ್ರಲ್ಲಿ ಸತ್ಯವಿದೆ ಎನಿಸಿತು ಆಯುಷ್ಗೆ. ಜಾನಿ, ಈಗ ನೀನು ರೂಮಿನ ಒಳಗೆ ಇದೆಯಲ್ವಾ? ಡ್ಯಾಡಿಗೆ ಫೋನ್ ಕೊಡು, ನಾನೇ ಮಾತಾಡ್ತೀನಿ ಎಂದಿದ್ದ ಆಯುಷ್. ಸರಸರನೆ ಮಿಸ್ಟರ್ ಆಚಾರ್ಯ ಅವರ ಕಾಟ್ ಹತ್ತಿರ ಹೋಗಿ ಸುಮ್ಮನೆ ಸೂರು ನೋಡುತ್ತಾ ಮಲಗಿದ್ದ ಅವರನ್ನು ಎಬ್ಬಿಸಿ ವೀಲ್ಚೇರ್ ಮೇಲೆ ಕೂರಿಸಿ ಫೋನ್ ಅವರ ಕೈಗೆ ಕೊಟ್ಟಿದ್ದ ಜಾನಿ. ಏನು ಎಂಬಂತೆ ಜಾನಿಯ ಮುಖ ನೋಡಿದ್ದರು ಅವರು ಪ್ರಶ್ನಾರ್ಥಕವಾಗಿ, ಏನೊಂದು ಅರ್ಥವಾಗದೆ. ಅದು ಅಣ್ಣ ಎಂಥದೋ ಮಾತು ಆಡ್ಬೇಕಂತೆ ಅಪ್ಪಾಜಿ ಎಂದಿದ್ದ ಜಾನಿ. ಹಾ ಹೇಳು ಆಯು, ಏನು ವಿಷಯ? ಬಂಗಾರಿ ಆರಾಮಾಗಿದೆ ತಾನೆ ಎಂದಿದ್ದರು ಆತಂಕದಿಂದಲೇ ಮಿಸ್ಟರ್ ಆಚಾರ್ಯ. ಅವರು ಅವಳದೇ ಯೋಚನೆಯಲ್ಲಿದ್ದರಲ್ಲ. ಶಿ ಈಸ್ ಫೈನ್ ನೌ ಡ್ಯಾಡ್. ವಿಷಯ ಅದಲ್ಲ ಡ್ಯಾಡ್, ನಾನು ನಿನ್ನೆ ಹೇಳಿದ್ದನಲ್ಲ, ನಮ್ಮ ಬಂಗಾರಿಯ ಈಗಿನ ಸ್ಥಿತಿಗೆ ಕಾರಣ ಒಬ್ಬಳು ಹುಡುಗಿ ಅಂತ. ಅವಳು ಬಂದಿದ್ದಾಳೆ ಈಗ ನಮ್ಮ ಮನೆಗೆ. ಹೇಗೆ ಏನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಈಗ ಅವಳನ್ನು ನಿಮ್ಮ ರೂಮಿಗೆ ಕರ್ಕೊಂಡು ಬರ್ತಾನೆ ಜಾನಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಬಗ್ಗೆ ಏನೂ ಹೇಳಲು ಹೋಗಬೇಡಿ ಡ್ಯಾಡ್. ಅವಳು ಇಲ್ಲಿ ಬರುವಂತೆ ಮಾಡಲು ನಾನು ತುಂಬ ಶ್ರಮ ಪಟ್ಟಿದ್ದೀನಿ. ಒಂದು ವೇಳೆ ಇದು ನನ್ನ ಮನೆ ಅಂತ ಗೊತ್ತಾದರೆ ಅವಳು ಈ ಕೆಲಸ ಬೇಡ ಅಂತ ಬಿಟ್ಟರೂ ಆಶ್ಚರ್ಯವಿಲ್ಲ. ನನಗೆ ಬೇರೆಯವರು ಸಿಗಲ್ಲ ಅಂತಲ್ಲ, ಆದರೆ ನಮ್ಮ ಬಂಗಾರಿಗೆ ಬೇಕಾಗಿರೋದು ಈ ಹುಡುಗಿ ಅಂತ ಅಷ್ಟೇ. ಅದಕ್ಕೆ ಈ ಪರದಾಟ. ಅದಕ್ಕೆ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡ್ತಿದ್ದೀನಿ ಡ್ಯಾಡ್ ಎಂದಿದ್ದ ಅತ್ತ ಕಡೆಯಿಂದ ಆಯುಷ್ ಆಚಾರ್ಯ. ಏನು ಮಾಡೋಕ್ಕೆ ಹೊರಟಿದೀಯ ನೀನು ಆಯು? ಈಗ ನಾನು ಏನೂ ಹೇಳಿಲ್ಲ ಅಂದರೂ ಯಾವತ್ತಾದರೂ ಗೊತ್ತಾಗಲೇಬೇಕಲ್ಲ ಆ ಹುಡುಗಿಗೆ ನೀನು ಇದು ನಿನ್ನದೇ ಮನೆ ಅಂತ. ಸತ್ಯವನ್ನು ಹೆಚ್ಚು ದಿನ ಮುಚ್ಚಿಡೋಕ್ಕಾಗಲ್ಲ. ಎಂದಾದರೂ ಅದು ಗೊತ್ತಾಗೇ ಆಗುತ್ತೆ ಅಲ್ವಾ? ಆವಾಗ ಆವಾಗ ಇನ್ನೂ ದೊಡ್ಡ ಅವಾಂತರ ಆಗಲ್ವಾ ಎಂದಿದ್ದರು ಚಿಂತೆಯಿಂದ ರಘುನಂದನ್ ಆಚಾರ್ಯ. ಅದೆಲ್ಲ ನೀವು ನನಗೆ ಬಿಡಿ ಡ್ಯಾಡ್, ನಾನು ನೋಡ್ಕೋತೀನಿ. ಅವಳು ಈ ಕೆಲಸ ಒಪ್ಪಿ ಬರೋದಕ್ಕೆ ಸ್ಟಾರ್ಟ್ ಮಾಡಲಿ, ಮಿಕ್ಕಿದ್ದು ನನಗೆ ಬಿಟ್ಟಿದ್ದು. ಓಕೆ, ಯು ಡೋಂಟ್ ವರಿ ಡ್ಯಾಡ್ ಎಂದು ಅವರನ್ನು ಸಮಾಧಾನ ಮಾಡಿದ್ದ ಆಯುಷ್ ಆಚಾರ್ಯ. ಅದೇನು ಮಾಡೋಕ್ಕೆ ಹೊರಟಿದೆಯೋ ನಿನಗೆ ಗೊತ್ತು. ಎನಿವೇಸ್, ನಮ್ಮ ಬಂಗಾರಿಗೋಸ್ಕರ ಅಂತ ಹೇಳ್ತಿದೆಯಲ್ಲ, ಅದಕ್ಕೆ ನನ್ನ ಮನಸ್ಸು ಇದಕ್ಕೆ ಒಪ್ಪದೇ ಇದ್ದರೂ ನಾನು ಒಪ್ಪಬೇಕಾದ ಅನಿವಾರ್ಯತೆ ನನಗೆ. ಓಕೆ, ನೀನು ಹೇಳಿದ ಹಾಗೆ ಮಾಡ್ತೀನಿ. ನಿನ್ನ ಹೆಸರು ಹೇಳಲ್ಲ ಬಿಡು ಎಂದಿದ್ದರು ಮನಸ್ಸಿಲ್ಲದ ಮನಸ್ಸಿನಿಂದ ಮಿಸ್ಟರ್ ಆಚಾರ್ಯ. ಕಾಲ್ ಕಟ್ ಮಾಡಿ ತನ್ನನ್ನೇ ನೋಡುತ್ತಾ ನಿಂತಿದ್ದ ಜಾನಿಯ ಕೈಗೆ ಕೊಟ್ಟಿದ್ದರು. ಅಪ್ಪಾಜಿ, ನಾನು ಆ ಹುಡುಗಿಯನ್ನು ಕರೆದುಕೊಂಡು ಬರುವುದಾ ಮಾರಾಯ ಈಗ ಎಂದಿದ್ದ ಜಾನಿ. ಅವನಿಗೂ ಇವೆಲ್ಲ ಇಷ್ಟವಾಗುತ್ತಿಲ್ಲ, ಆದರೆ ಏನೂ ಮಾಡಲಾಗದ ಅಸಹಾಯಕತೆ. ಇನ್ನೇನು ಮಾಡೋದಪ್ಪ, ಕರ್ಕೊಂಡು ಬಾ. ನಿನ್ನ ಅಣ್ಣ ಹೇಳ್ತಿದ್ದಾನಲ್ಲ, ನಮ್ದೇನಿಲ್ಲ. ನಮ್ಮ ಬಂಗಾರಿಗೋಸ್ಕರ ಅವನು ಹೇಳಿದ ಹಾಗೆ ಕೇಳಬೇಕು ಅಷ್ಟೇ ಎಂದಿದ್ದರು ಬೇಸರದಿಂದ. ಸರಿ ಎಂಬಂತೆ ತಲೆಯಾಡಿಸಿ ಹೊರಬಂದಿದ್ದ ಒಂದೂ ಮಾತಿಲ್ಲದೆ ಜಾನಿ. ಅವಳು ನಿಂತಿದ್ದಲ್ಲಿಗೆ ಬಂದಿದ್ದ ಅವನು ಸುತ್ತಲೂ ಕಣ್ಣರಳಿಸಿ ನೋಡುತ್ತಿದ್ದ ಹುಡುಗಿಯನ್ನ ನೋಡಿ ಪುಟ್ಟ ಹುಡುಗಿಯನ್ನ ನೋಡಿದಂತಾಗಿತ್ತು ಅವನಿಗೆ.
ಅಪ್ಪಾಜಿ ಎಚ್ಚರವಾಗಿಯೇ ಇದ್ದಾರೆ, ನೀವು ಬನ್ನಿ ಎಂದು ತಾನು ಮುಂದೆ ನಡೆದಿದ್ದ ಜಾನಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ದಳು ಕುಂಕುಮ. ಒಂದು ವಿಶಾಲವಾದ ರೂಮಿನೊಳಗೆ ಅವಳನ್ನ ಕರೆದೊಯ್ದಿದ್ದ. ಎಲ್ಲ ಐಷಾರಾಮಿ ವ್ಯವಸ್ಥೆಗಳನ್ನೂ ಒಳಗೊಂಡಿದ್ದ ರೂಮ್ ಆಗಿತ್ತು ಅದು. ರೂಮಿನ ಒಳಗೆ ಕಾಲಿಡುತ್ತಿದ್ದಂತೆ ಆಟೋಮ್ಯಾಟಿಕ್ ಆಗಿ ಲೈಟ್ ಹೊತ್ತಿಕೊಳ್ಳುತ್ತಿತ್ತು. ಮಂದ ಬೆಳಕಿನಲ್ಲಿ ರೂಮಿನ ಅಂದವನ್ನ ನೋಡಿ ಬೆರಗಾಗಿತ್ತು ಹುಡುಗಿ. ಹಳದಿ ಬಣ್ಣದ ಮಂದ ಬೆಳಕಿನಲ್ಲಿ ರೂಮು ಕೂಡ ಹಳದಿ ಬಣ್ಣದಲ್ಲೇ ಕಾಣುತ್ತಿತ್ತು. ರೂಮಿನ ಒಂದು ಕಡೆಗೆ ವಿಶಾಲವಾದ ಮರದಿಂದ ಮಾಡಿದ್ದ ಮಂಚ, ಚಂದದ ಕೆತ್ತನೆಯ ಆಕರ್ಷಕ ಮಂಚ ಅದಾಗಿತ್ತು. ರಾಜ ಮಹಾರಾಜರು ಉಪಯೋಗಿಸುತ್ತಿದ್ದ ಮಂಚದಂತೆ ಕಾಣಿಸುತ್ತಿತ್ತು. ಅದರ ಎದುರಿಗೆ ಅಂಥದ್ದೇ ಮರದ ಕೆತ್ತನೆಯ ಚಂದದ ಸೋಫಾ, ಕಾಟ್ನ ಅತ್ತಿತ್ತ ಎರಡು ವಿಶಾಲವಾದ ಕಿಟಕಿಗಳು, ಮಂಚದ ಆಚೀಚೆ ವಿಚಿತ್ರ ಆಕಾರದ ಅತ್ತ ಸೋಫಾವೂ ಅಲ್ಲದ ಇತ್ತ ಸ್ಟೂಲೂ ಅಲ್ಲದ ಎರಡು ಆಸನಗಳಿದ್ದವು. ಇದೇ ರೂಮಿನಲ್ಲಿ ಇನ್ನೂ ಎಷ್ಟು ರೂಮಿನ ವ್ಯವಸ್ಥೆ ಇದೆಯೋ ಎನ್ನಿಸಿತು ಹುಡುಗಿಗೆ. ಅಲ್ಲಿಯೇ ಕಿಚನ್ ವ್ಯವಸ್ಥೆ ಕೂಡ ಇದ್ದಂತಿತ್ತು. ಓಪನ್ ಕಿಚನ್, ಅಬ್ಬಾ ಎಂದು ಮನಸ್ಸಿನಲ್ಲಿಯೇ ಉದ್ಗರಿಸಿದ್ದಳು ಹುಡುಗಿ ರೂಮಿನ ಅಂದ ಚಂದ ನೋಡಿ. ಹಾಗೆಯೇ ನೋಡುತ್ತಿದ್ದವಳಿಗೆ ಗೋಡೆಯ ಕಡೆಗೆ ತಿರುಗಿದ್ದ ವೀಲ್ ಚೇರ್ ಕಂಡಿತ್ತು. ಓ, ನಾನು ನೋಡಿಕೊಳ್ಳಬೇಕಾಗಿರುವ ವ್ಯಕ್ತಿ ಇವರೇ ಇರ್ಬೋದೇನೋ ಎಂದುಕೊಂಡು ಕಣ್ಣು ಸಂಕುಚಿಸಿ ಅತ್ತ ನೋಡಿ ಜಾನಿಯತ್ತ ತಿರುಗಿದ್ದಳು ಕುಂಕುಮ. ಅವಳ ನೋಟದ ಅರ್ಥ ತಿಳಿದಿತ್ತು ಜಾನಿಗೆ. ಅಪ್ಪಾಜಿ ಎಂದು ಕರೆಯುತ್ತಾ ಅವರ ಹತ್ತಿರ ಹೋಗಿ ವೀಲ್ ಚೇರನ್ನ ಇವಳತ್ತ ತಿರುಗಿಸಿದ್ದ ಜಾನಿ. ಕುಳಿತಿದ್ದವರನ್ನ ನೋಡಿ ಆಶ್ಚರ್ಯವಾಗಿತ್ತು ಹುಡುಗಿಗೆ. ನೋಡಿದರೆ ತಿಳಿಯುತ್ತಿತ್ತು ಅವರು ಆಜಾನುಬಾಹು ಆಳು ಎಂಬುದು. ಆಕರ್ಷಕ ಮುಖಭಾವ, ಸದೃಢ ಮೈಕಟ್ಟು, ತೀಕ್ಷ್ಣ ನೋಟ, ಬಿಳಿಯ ಮಿಶ್ರಿತ ಕಂದು ಬಣ್ಣದ ಕ್ರಾಫ್ ಅವರ ವಿಶಾಲವಾದ ಹಣೆಯ ತುಂಬೆಲ್ಲ ಹರಡಿತ್ತು. ಅವರ ನೋಟ ಅವಳತ್ತಲೇ ನೆಟ್ಟಿತ್ತು. ಎಷ್ಟು ಚಂದಾಗವ್ರೆ ಅಂಕಲ್ಲು, ಇವರನ್ನ ನಾನು ನೋಡ್ಕೋಬೇಕಾಗಿರೋದು. ಇವರಿಗೆ ಆರೋಗ್ಯ ಸರಿ ಇಲ್ವಾ? ನಂಬದೇ ಕಷ್ಟ ಆಯ್ತದಲ್ವಾ? ವೀಲ್ ಚೇರ್ ಮ್ಯಾಲೆ ಕೂತವ್ರಲ್ಲ ಅಂತ ಹುಷಾರಿಲ್ಲ ಅನ್ಕಬೇಕು ಅಷ್ಟೇಯ ಎಂದುಕೊಂಡಳು ಹುಡುಗಿ ಮನಸ್ಸಿನಲ್ಲೇ. ತಮ್ಮ ಮುಂದೆ ನಿಂತಿರುವ ಮುದ್ದು ಮುಖದ ಆಕರ್ಷಕ ಮೈಮಾಟದ ಚಂದದ ಹುಡುಗಿಯನ್ನ ನೋಡಿ, ಇಷ್ಟು ಪುಟ್ಟ ಹುಡುಗಿಯೇ, ಇವಳ ಕುರಿತಾಗಿ ಇಷ್ಟು ಕೆಡಿಸಿಕೊಂಡಿದ್ದಾನ ತನ್ನ ಮಗ. ಕೆಡಿಸಿಕೊಳ್ಳಲೇಬೇಕಲ್ಲ. ನಮ್ಮ ಬಂಗಾರಿಗೆ ಈ ಹುಡುಗಿ ಇಷ್ಟ ಆಗಿಬಿಟ್ಟಿದ್ದಾಳಲ್ಲ. ಮುದ್ದು ಮುದ್ದಾಗಿದೆ ಹುಡುಗಿ, ಬಂಗಾರಿಯ ಹಾಗೆಯೇ, ಸ್ವಲ್ಪ ದೊಡ್ಡವಳು ಅಷ್ಟೇ. ಮುಗ್ಧತೆ ಹಾಗೆಯೇ ಇದೆ ಇನ್ನು ಮುಖದಲ್ಲಿ ಎಂದುಕೊಂಡು ಜಾನಿಯತ್ತ ದೃಷ್ಟಿ ಹರಿಸಿದ್ದರು ಮಿಸ್ಟರ್ ಆಚಾರ್ಯ. ಇವರು ರಘುನಂದನ್ ಅಂತ. ಇವರನ್ನೇ ನೀವು ನೋಡಿಕೊಳ್ಳಬೇಕಾಗಿರೋದು. ನೀವು ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ, ನಾನು ಹೊರಗಡೆ ಇರ್ತೇನೆ ಎಂದು ಹೇಳಿ ಜಾನಿ ಹೊರಗೆ ಹೆಜ್ಜೆ ಹಾಕಿದ್ದ. ಅವಳತ್ತ ನೋಡಿ ಮುಗುಳ್ನಗು ಬೀರಿದ್ದರು ಮಿಸ್ಟರ್ ಆಚಾರ್ಯ. ಹಲೋ ಮೈ ಡಿಯರ್ ಪ್ರಿಟಿ ಗರ್ಲ್, ಮೈಸೆಲ್ಫ್ ರಘುನಂದನ್, ಯುವರ್ ಪೇಷಂಟ್. ನೀನು ಇನ್ಮುಂದೆ ನನ್ನೇ ನೋಡ್ಕೋಬೇಕಾಗಿರೋದು. ನಿನಗೆ ಈ ಕೆಲಸ ಇಷ್ಟ ಆದ್ರೆ ಲೀವ್ ದಟ್. ಎನಿವೇಸ್, ವಾಟ್ಸ್ ಯುವರ್ ನೇಮ್ ಎಂದಿದ್ದರು ಅವಳನ್ನ ಉದ್ದೇಶಿಸಿ. ಹುಡುಗಿಯನ್ನ ನೋಡಿದವರಿಗೆ ಮುಗ್ಧ ಮಗುವನ್ನೇ ನೋಡಿದಂತಾಗಿತ್ತು. ಯಾವುದೋ ಆಪ್ತಭಾವ. ಯಾಕೆ ಎಂದು ಹೆಚ್ಚು ಯೋಚಿಸಲು ಹೋಗಲಿಲ್ಲ ಅವರು. ಅವರ ಹಮ್ಮು ಬಿಮ್ಮು ಇಲ್ಲದ ಸರಳ ಮಾತುಗಳನ್ನು ಕೇಳಿ ಕಣ್ಣರಳಿಸಿದ್ದಳು ಹುಡುಗಿ ಆನಂದಾಶ್ಚರ್ಯದಿಂದ. ಇಷ್ಟು ದೊಡ್ಡ ಅರಮನೆಯ ಮಹಾರಾಜರು ಇವರು ಅನ್ನಿಸ್ತದೆ. ಇಷ್ಟು ಸಿಂಪಲ್ ಆಗಿ ಮಾತಾಡ್ತಾವ್ರಲ್ಲ, ಯಾವ ದೊಡ್ಡಸ್ತಿಕೆನೂ ಇಲ್ದಂಗೆ. ಜನ ತುಂಬಾ ಒಳ್ಳೆಯವರು ಅನ್ನಿಸ್ತದೆ ಎಂದುಕೊಳ್ಳುತ್ತಲೇ ನಿಧಾನವಾಗಿ ಅವರತ್ತ ಹೆಜ್ಜೆ ಹಾಕಿದ್ದಳು. ಅವರ ಮುಂದೆ ಬಂದು ನಿಂತಿದ್ದಳು. ನಮಸ್ತೆ ಅಂಕಲ್. ಸಾರಿ ಸರ್, ನನ್ನ ಹೆಸರು ಕುಂಕುಮ ಅಂತ. ನಾನು ಹೋಮ್ ನರ್ಸ್ ಕೆಲಸ ಮಾಡ್ತೀನಿ. ಇಲ್ಲಿ ಕೆಲಸ ಖಾಲಿ ಇದೆ ಅಂದ್ರು, ಅದಕ್ಕೆ ಬಂದೆ ಎಂದಳು ನಿಧಾನವಾಗಿ ಸಂಕೋಚದಿಂದ ಹುಡುಗಿ. ನನ್ನ ಮುಖಕ್ಕೆ ಏನಾದರೂ ಆಗಿದೆಯಾ ಎಂದು ಕೇಳಿದ್ದರು ಹುಡುಗಿಯನ್ನ ಮಿಸ್ಟರ್ ಆಚಾರ್ಯ. ಆಶ್ಚರ್ಯದಿಂದ ನೋಡಿದ್ದಳು ಅವರತ್ತ ಕುಂಕುಮ. ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ ಸರ್? ಏನೂ ಆಗಿಲ್ಲ, ಚೆನ್ನಾಗೇ ಇದೆಯಲ್ಲ ಎಂದಿದ್ದಳು ಅಯೋಮಯಳಾಗಿ. ಈಸ್ ಇಟ್? ನಿಜಾನಾ? ಮತ್ತೆ ನೀನ್ಯಾಕೆ ನನ್ನ ನೋಡಿ ಭಯಪಡ್ತಾ ಇದೀಯಾ? ನನಗೆ ತಿಳಿದ ಮಟ್ಟಿಗೆ ನಾನು ತುಂಬಾ ಹ್ಯಾಂಡ್ಸಮ್ ಆಗಿ ಇಲ್ಲದೆ ಇದ್ರೂ ಪರವಾಗಿಲ್ಲ ಅನ್ನೋ ಹಾಗೆ ಇದ್ದೀನಿ. ನೋಡ್ದೋರು ಭಯಪಡೋ ಹಾಗೇನೂ ಇಲ್ಲ. ಬಟ್ ನೀನು ಹೀಗಾಡೋದು ನೋಡಿದ್ರೆ ನನಗೆ ನನ್ನ ಮೇಲೇನೆ ಅನುಮಾನ ಬರ್ತಾ ಇದೆ ನೋಡು ಎಂದಿದ್ದರು ನಕ್ಕು ಮಿಸ್ಟರ್ ಆಚಾರ್ಯ. ಅವರ ಮಾತು ಕೇಳಿ ಹುಡುಗಿಯೂ ನಕ್ಕು ಬಿಟ್ಟಿದ್ದಳು. ಅವರ ನಗು ಯಾರ ನಗುವನ್ನೂ ಹೋಲುತ್ತದೆ ಎನ್ನಿಸಿತ್ತು ಅವಳಿಗೆ. ಆದರೆ ಯಾರು ಪಕ್ಕನೆ ನೆನಪಾಗಲಿಲ್ಲ. ಹೆಚ್ಚು ಯೋಚಿಸಲು ಹೋಗಲಿಲ್ಲ ಅವಳು. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ ಸರ್. ನನಗೆ ಹೀಗೆ ಮಾತಾಡೋರು ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ನಾನು ಹಂಗೆ ಮಾತಾಡ್ತಾ ಇರ್ತೀನಲ್ವಾ, ಒಂಥರ ಬಾಯ್ಬಡುಕಿ ನಾನು ಎಂದಿದ್ದಳು ಸ್ವಲ್ಪ ಸಂಕೋಚ ಮರೆಯಾಗಿ ಕುಂಕುಮ.
ದಟ್ಸ್ ಲೈಕ್ ಅ ಗುಡ್ ಗರ್ಲ್. ನನಗೂ ಹೀಗೆ ನಗ್ನಗ್ತಾ ಇರೋರನ್ನ ಕಂಡ್ರೆ ತುಂಬಾನೇ ಇಷ್ಟ ನೋಡು. ಅದರಲ್ಲೂ ನಿನ್ನಂಥ ಪುಟ್ಟ ಹುಡುಗಿ ಮುಖ ಗಂಟು ಹಾಕ್ಕೊಂಡಿದ್ರೆ ಏನು ಚಂದ ಹೇಳು. ಪ್ರಪಂಚನೇ ತಲೆ ಮೇಲೆ ಬಿದ್ದಿರೋರ್ ಥರ. ನೀನಿನ್ನೂ ಪ್ರಪಂಚನೇ ಸರಿಯಾಗಿ ಕಣ್ಬಿಟ್ಟು ನೋಡಿಲ್ಲ. ಅಂಥ ವಯಸ್ಸು ನಿಂದು. ನನ್ನಂಥೋರು ನೋಡು, ಹೊರಗಿನ ಪ್ರಪಂಚಕ್ಕೆ ಹೋಗೋಣ ಅಂದ್ರೂ ಆಗಲ್ಲ. ವೀಲ್ ಚೇರ್ ಮೇಲೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಎಂದಿದ್ದರು ತಮಾಷೆಯಾಗಿ ಮಿಸ್ಟರ್ ಆಚಾರ್ಯ. ಹಾ, ಇನ್ನೊಂದು ಮಾತು, ನನ್ನ ನೀನು ಅಂಕಲ್ ಅಂತಾನೇ ಕೂಗು. ಈ ಸಾರು ಸಾಂಬಾರು ಎಲ್ಲ ಚೆನ್ನಾಗಿರಲ್ಲ, ಓಕೆ ಎಂದಿದ್ದರು. ಅವರ ಮಾತಿನಿಂದ ನೋವಾಗಿತ್ತು ಅವಳಿಗೆ. ಪಾಪ, ನೋಡೋಕೇನೋ ಚಂದಾಗೆ ಅವರೇ, ಪ್ಯಾರಾಲಿಸಿಸ್ ಆಗದೆ ಅನ್ನಿಸ್ತದೆ ಒಂದ್ ಕಡೆ ಅವರ ಮಾತು ಕೇಳಿದ್ರೆ. ದೇಹದ ಒಂದು ಭಾಗ ಕೆಲಸ ಮಾಡಕ್ಕಿಲ್ವೇನೋ. ವಯಸ್ಸು ಅಷ್ಟೇನೂ ಆದಂಗಿಲ್ಲ. ಈ ವಯಸ್ಸಲ್ಲಿ ಹಿಂಗೆ ಮನೇಲೇ ಕುಂತಿರೋದು ಕಷ್ಟನೇಯ ಗಂಡಸ್ರಿಗೆ. ಛೇ ಪಾಪ ಎಂದುಕೊಂಡಳು ಮನಸ್ಸಿನಲ್ಲಿಯೇ. ಯಾಕೆ ಹಂಗಂತಿದ್ದೀರಾ ಅಂಕಲ್? ನಾನಿಲ್ವಾ? ನಾನು ನಿಮಗೆ ಹೊರಗಿನ ಪ್ರಪಂಚನ ತೋರಿಸ್ತೀನಿ ಬಿಡಿ. ನೀವು ಏನು ಅಂದ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲಾ? ನಿಮಗೆ ಒಂದು ಕಡೆ ಪ್ಯಾರಾಲಿಸಿಸ್ ಆಗಿದೆ ಅಂಕಲ್. ನನಗೆ ನಿಮ್ಮನ್ನು ನೋಡಿ ಹಂಗನ್ನಿಸ್ತು. ಆದರೆ ಇದು ಕ್ರಮೇಣ ವಾಸಿ ಆಗುತ್ತೆ. ಎಷ್ಟು ದಿನ ಆಯಿತು ಹೀಗಾಗಿ ನಿಮಗೆ? ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಇನ್ನೂ ಎಂದಿದ್ದಳು ತನ್ನ ವೃತ್ತಿಗೆ ಅನುಗುಣವಾಗಿ ಕುಂಕುಮ. ನಿನ್ನ ಟೆಸ್ಟಲ್ಲಿ ನಾನು ಪಾಸ್ ಆದಂಗೆಯಾ ಹಂಗಾದ್ರೆ? ನೀನು ಬರ್ತಾ ಇದೀಯಾ ನಮ್ಮನೆಗೆ ನನ್ನ ನೋಡ್ಕೊಳ್ಳೋಕೆ ಎಂದಿದ್ದರು ಸಂತೋಷದಿಂದ ಮಿಸ್ಟರ್ ಆಚಾರ್ಯ. ಅವರಿಗ್ಯಾಕೋ ಹುಡುಗಿ ತುಂಬಾ ಹತ್ತಿರದವಳು ಎನ್ನಿಸಿಬಿಟ್ಟಿತ್ತು. ಮತ್ತೆ ಬರ್ದೇ ಇರ್ತೀನ ಅಂಕಲ್? ಬಂದೇ ಬರ್ತೀನಿ. ನೀವು ನಮ್ಮ ಪಾರ್ಟಿನೇ ಅಲ್ವಾ? ನನ್ನಂಗೆ ಬಾಯಿ ತುಂಬ ಮಾತಾಡ್ತೀರಾ. ನನಗೆ ನಿಮ್ಮನ್ನು ನೋಡ್ಕೊಳ್ಳೋದೇನೂ ಕಷ್ಟ ಅನ್ನಿಸ್ತಾ ಇಲ್ಲಪ್ಪ. ನಾನು ನೀವು ಹಿಂಗೆ ಮಾತಾಡ್ಕೊಂಡು ಕತೆ ಹೊಡ್ಕೊಂಡು ಇದ್ಬಿಡೋಣ, ಏನಂತೀರಾ? ಹೆಂಗದೆ ನನ್ನ ಪ್ಲ್ಯಾನ್ ಎಂದಿತ್ತು ಹುಡುಗಿ ಕಾಲರ್ ಎತ್ತುವಂತೆ ಮಾಡಿ. ಜೋರಾಗಿ ನಕ್ಕುಬಿಟ್ಟಿದ್ದರು ರಘುನಂದನ್ ಆಚಾರ್ಯ ಅವಳ ಮಾತು ಕೇಳಿ, ಅವಳ ಸ್ಟೈಲ್ ನೋಡಿ. ಪುಟ್ಟ, ನೀನು ಹೀಗೆ ಮಾತಾಡ್ತಾ ಇದ್ರೆ ನಾನು ಬೇಗ ಹುಷಾರಾಗ್ಬಿಡ್ತೀನಿ ಅನ್ನಿಸ್ತಾ ಇದೆ ನನಗೆ. ನಿನ್ನ ಮಾತಾಡುವ ಶೈಲಿ ತುಂಬ ಚೆನ್ನಾಗಿದೆ ಕಣೋ. ನೀನು ಬಂದರೆ ಯಾವ ಟ್ರೀಟ್ಮೆಂಟ್ ಅವಶ್ಯಕತೆಯೇ ಇಲ್ಲ ನೋಡು ನನಗೆ. ಹಾಗೆ ಮಾಡೋಣ, ನೀನು ಬಾ ಮೊದಲು ಎಂದಿದ್ದರು ಖುಷಿಯಿಂದ. ಅವರು ಹೀಗೆ ಇಷ್ಟು ನಕ್ಕು ಸಂತೋಷದಿಂದ ಮಾತನಾಡಿ ಎಷ್ಟೋ ದಿನಗಳೇ ಆಗಿ ಹೋಗಿದ್ದವು. ಅವರು ನಗುವುದು ತಮ್ಮ ಮೊಮ್ಮಗಳ ಜೊತೆಗೆ ಮಾತ್ರ. ನಕ್ರೆ ತುಂಬ ಸೂಪರ್ ಆಗಿರ್ತದೆ ನೀವು ಅಂಕಲ್. ಹೌದು, ನೀವು ಹೇಳಲೇ ಇಲ್ಲ. ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ನೀವು? ಫಿಸಿಯೋಥೆರಪಿ ಮಾಡಿಸ್ತಾ ಇದ್ದೀರಾ ಎಂದಿದ್ದಳು. ಅವಳಿಗೆ ಅವರ ಆರೋಗ್ಯವನ್ನು ಸುಧಾರಿಸಲೇಬೇಕು ಹೇಗಾದರೂ ಎನಿಸಿಬಿಟ್ಟಿತ್ತು. ಹಾಂ ಹೌದು ಪುಟ್ಟ, ಮಾಡಿಸ್ತಾ ಇದ್ದೀನಿ. ಬಟ್ ನೋ ಯೂಸ್. ಒಂದಿಬ್ಬರು ಬಂದು ಕೈಕಾಲಿಗೆ ಎಕ್ಸಸೈಸ್ ಮಾಡಿಸಿ ಹೋಗ್ತಾರೆ. ಏನೂ ಸುಧಾರಿಸಿದಂತೆ ಅನ್ನಿಸ್ತಾ ಇಲ್ಲ. ಈಗ 2 ವರ್ಷಗಳಿಂದ ನಾನು ತೆಗೆದುಕೊಳ್ಳದ ಟ್ರೀಟ್ಮೆಂಟ್ ಇಲ್ಲ. ಎಲ್ಲರೂ ಕ್ಯೂರ್ ಆಗುತ್ತೆ ಅಂತಾರೆ. ಆದರೆ ನನಗೆ ಏನೂ ಫರಕ್ ಕಾಣಿಸ್ತಾ ಇಲ್ಲ. ನನಗೆ ಹೀಗೆ ಇದ್ದು ಸಾಕಾಗಿ ಬಿಟ್ಟಿದೆ ಕಣೋ. 2 ವರ್ಷ ಕಡಿಮೆ ಅವಧಿಯೇ ಹೇಳು. ಆ ಒಂದು ಅವಘಡ ನನ್ನ ಸಂಸಾರವನ್ನು ಬಲಿ ತೆಗೆದುಕೊಂಡು ಬಿಟ್ಟಿತು. ನನಗೆ ಬದುಕೇ ನರಕ ಎನಿಸುವಂತೆ ಮಾಡಿಬಿಟ್ಟಿತು ಎಂದು ನೋವಿನಿಂದ ಹೇಳಿದವರು ಎಚ್ಚೆತ್ತಿದ್ದರು ಮಿಸ್ಟರ್ ಆಚಾರ್ಯ. ಲೀವ್ ದಟ್. ಈಗ ಹೇಳು, ನಿನಗೆ ಅನ್ಸುತ್ತಾ ಯಾವತ್ತಾದರೂ ನಾನು ಸುಧಾರಿಸ್ಬೋದು ಅಂತ? ನಿಜ ಹೇಳು, ನೀನು ನನ್ನ ನೋಡ್ಕೋತೀಯಾ? ಆಗುತ್ತಾ ನಿನ್ನಿಂದ? ಹಾಂ ಎಂದಿದ್ದರು ಹುಡುಗಿಯ ಹತ್ತಿರ. ಏನು ಹಿಂಗೆ ಕೇಳ್ತಾ ಇದ್ದೀರಾ ಅಂಕಲ್? ನನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ನೀವು? ನಾನು ಅಂದರೆ ಏನು ಅನ್ಕೊಂಬಿಟ್ಟಿದ್ದೀರಾ ಅಂಕಲ್? ಈ ಕುಂಕುಮ ಅಂದರೆ ಸುಮ್ಮನೆ ಅಲ್ಲ. ನಾನು ಕೈ ಹಾಕಿದ ಕೆಲಸ ಯಾವುದೂ ಫೇಲ್ ಆಗಿಲ್ಲ. ನೋಡ್ತಾ ಇರಿ ಅಂಕಲ್, ಹೇಗೆ ನಿಮ್ಮನ್ನು ರೆಡಿ ಮಾಡ್ತೀನಿ ಅಂತವಾ ಎಂದಿದ್ದಳು ಹುಡುಗಿ ಅತ್ಯಂತ ನಂಬಿಕೆಯ ಧ್ವನಿಯಲ್ಲಿ. ಅಂಕಲ್, ಇನ್ನು ಮೇಲೆ ನಾನೇ ನಿಮಗೆ ಫಿಸಿಕಲ್ ಎಕ್ಸಸೈಸ್ ಮಾಡಿಸ್ತೀನಿ. ಅದ್ಯಾರೋ ಬರ್ತಾ ಇದ್ದೀರಾ ಅಂದ್ರಲ್ಲ, ಅವರು ಬೇಡ. ಮಿಕ್ಕಿದ್ದು ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಏನಾದರೂ ತಗೋತಾ ಇದ್ರೆ ಅದನ್ನು ಕಂಟಿನ್ಯೂ ಮಾಡಿ ಎಂದಿದ್ದಳು ಕುಂಕುಮ ನಿರ್ಧಾರದ ಧ್ವನಿಯಲ್ಲಿ. ಸೋ ಸ್ವೀಟ್ ಆಫ್ ಯು. ಐ ಆಮ್ ಸೋ ಹ್ಯಾಪಿ ಪುಟ್ಟ. ನೀನು ಇಷ್ಟು ಭರವಸೆ ಕೊಟ್ಟ ಮೇಲೆ ಇನ್ನೇನಿದೆ. ಇವತ್ತೇ ಹೇಳ್ತೀನಿ ಅವರಿಗೆ, ನಾಳೆಯಿಂದ ನೀವು ಬರೋದು ಬೇಡ ಅಂತ. ಪುಟ್ಟ, ಒಂದು ಮಾತು ಹೇಳ್ತೀನಿ ದೊಡ್ಡೋನಾಗಿ, ಅನುಭವಸ್ಥನಾಗಿ. ನೀನು ಏನು ಅನ್ಕೋತೀಯೋ ಗೊತ್ತಿಲ್ಲ. ಬಟ್ ಹೇಳೋದು ನನ್ನ ಕರ್ತವ್ಯ. ಅದಕ್ಕೆ ಹೇಳ್ತಿದ್ದೀನಿ ಎಂದು ಅವಳ ಮುಗ್ಧ ಮುಖವನ್ನೇ ನೋಡಿದರು ಮಿಸ್ಟರ್ ಆಚಾರ್ಯ.